ರುಚಿ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮ್ಮ ಆಹಾ ಎಂಥ ರುಚಿಯ ತಂಡ ಈ ಬಾರಿ ಮಲೆನಾಡ ತಪ್ಪಲಿನಲ್ಲಿ, ಸುಗ್ಗಿಯ ಹಿಗ್ಗು ಶಿವಮೊಗ್ಗದಲ್ಲಿ. ಮಲೆನಾಡಿನ ಹೆಬ್ಬಾಗಿಲು, ತುಂಗೆ, ಭದ್ರೆ, ಶರಾವತಿ ಪುಣ್ಯ ನದಿಗಳ ತವರೂರು, ಕಲೆ ಸಾಹಿತ್ಯ ಸಂಸ್ಕೃತಿಗೆ ನೆಲೆಯಾದ ಬೀಡು, ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಮನೆಯ ಊರು. ಕೊಟ್ಟೆ ಕಡುಬು, ನೀರ್ ದೋಸೆ, ಮಲೆನಾಡಿನ ಅಡಿಕೆಯ ಘಮ, ಕಾಫಿಯ ಪರಿಮಳ ಎಲ್ಲದಕ್ಕೂ ಸೈ ಎನ್ನಿಸಿದ ನಗರ ಶಿವನ ಮೊಗ್ಗಾದಂತಹ ಶಿವಮೊಗ್ಗ ನಗರದ ತೀರ್ಥಹಳ್ಳಿ ತಾಲೂಕಿನ ಆರಗ ಸಮೀಪದ ಹಿರೇಸರ ಎಂಬ ಪುಟ್ಟ ಗ್ರಾಮದಲ್ಲಿ ಇವತ್ತಿನ ಆಹಾರುಚಿ ತಂಡಾಗಿದೆ. ಆತ್ಮೀಯ ಚಂದನ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಸಂಕ್ರಾಂತಿಯ ಸೊಬಗು, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ. ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ವಿಶೇಷ ಖಾದ್ಯ ಕೂಡ ಸಿದ್ಧವಾಗಲಿದೆ. ಹಾಗಾದರೆ ಆ ಖಾದ್ಯ ಯಾವುದು, ಅದನ್ನು ಯಾರು ಪರಿಚಯ ಮಾಡಿಕೊಳ್ತಾರೆ, ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ವಿಮಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿಯ ವಿಶೇಷ ಸಂದರ್ಭದಲ್ಲಿ ಒಂದು ವಿಶೇಷ ಖಾದ್ಯವನ್ನ ನಮಗೋಸ್ಕರ ಪರಿಚಯ ಮಾಡಿಕೊಳ್ಳಲು ಸಿದ್ಧ ಮಾಡ್ಕೊಂಡಿದ್ದೀರಾ. ಯಾವ ಖಾದ್ಯವನ್ನ ಪರಿಚಯ ಮಾಡ್ಕೊಡ್ತೀರಾ? ಹಾಗೆ ನಿಮ್ಮ ಬಗ್ಗೆ ಹೇಳೋದಾದ್ರೆ ನಿಮ್ಮ ಊರು ಯಾವುದು? ನಮ್ದು ಊರು ಬೇಲೂರು ಹತ್ರ ದಬ್ಬೆ ಅಂತ. ಹಾ. ಅಲ್ಲಿಂದ ಇಲ್ಲಿ ಈ ಮನೆಗೆ ಬಂದಿರೋದು. ಓಕೆ. 44 ವರ್ಷಗಳಾಯ್ತು ಇಲ್ಲಿ ಬಂದು. ಮತ್ತೆ ಇಲ್ಲಿ ಮಲೆನಾಡಿನ ವಿಶೇಷವಾಗಿ ಈ ಸಂಕ್ರಾಂತಿ ದಿನ ಇಲ್ಲಿ ಸಾಮಾನ್ಯವಾಗಿ ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಇದನ್ನ ನಮ್ಮ ತಾಯಿ ಕಾಲದಲ್ಲಿ ಅವ್ರು ನಮ್ಮ ತಾಯಿ ಮಾಡ್ತಾ ಇದ್ರು ಇದು ಬರ್ಫಿನ. ಸುಮಾರು ಒಂದು 50-55 ವರ್ಷಗಳ ಹಿಂದೆ. ಅವಾಗ ನಾನು ಚಿಕ್ಕವರಿದ್ದಾಗ ಇದನ್ನ ನೋಡಿ ನೆನಪಿತ್ತು ನಮ್ಗೆ. ಅದಕ್ಕೋಸ್ಕರ ಇದನ್ನ ಮಾಡಿ ತೋರ್ಸೋಣ ಅಂತ ಈ ವಿಶೇಷ ಖಾದ್ಯವನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಸಿದ್ಧ ಮಾಡ್ಕೊಂಡಿದ್ದೀರಾ. ಈ ಖಾದ್ಯದ ಹೆಸರೇನು? ಇದು ಕಬ್ಬಿನ ಹಾಲಿನ ಬರ್ಫಿ ಅಂತ. ಓ, ಕಬ್ಬಿನ ಹಾಲಿನ ಬರ್ಫಿ. ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಕಬ್ಬಿನ ಹಾಲನ್ನು ಕುಡಿದಿದೀವಿ, ಕಬ್ಬಿನಿಂದ ಮಾಡಿದಂತ ಬೆಲ್ಲವನ್ನ ತಿಂದಿದೀವಿ, ಬರೀ ಕಬ್ಬನ್ನ ತಿಂದಿದೀವಿ. ಇದು ಬಹಳ ವಿಶೇಷ ಅಂತ ಅನಿಸ್ತಾ ಇದೆ. ಈ ಖಾದ್ಯ ಮಾಡೋದಕ್ಕೆ ಏನೇನ್ ಪದಾರ್ಥಗಳು ಬೇಕು? ಈ ಖಾದ್ಯ ಮಾಡೋದಕ್ಕೆ ಕಬ್ಬಿನ ಹಾಲು, ಅದನ್ನ ಸ್ವಲ್ಪ ನಾನು ಕುದಿಸ್ಬಿಟ್ಟು ಇದ್ ಮಾಡ್ಕೊಂಡಿದ್ದೀನಿ. ಟೈಮ್ ತುಂಬಾ ಬೇಕು. ಎಷ್ಟು ನಿಮಿಷಗಳ ಕಾಲ? ಇದು ಒಂದು ಅರ್ಧ ಗಂಟೆನಾರು ಬೇಕು. ಕಬ್ಬಿನ ಹಾಲನ್ನ ಒಂದು ಪಾತ್ರೆಗೆ ಹಾಕಿ ಅರ್ಧ ಗಂಟೆ ಕಾಲ ಕುದಿಸಿದ್ರೆ ಈ ರೀತಿ ಆಗುತ್ತೆ. ಅದು ಇನ್ನೂ ಸ್ವಲ್ಪ ಇದಾಗಬೇಕೀಗ. ಇದು ಶೇಂಗಾ ಬೀಜ ಹುರಿದ್ಬಿಟ್ಟು ಅದನ್ನ ಅರ್ಧಂಬರ್ಧ ಪೌಡರ್ ಮಾಡ್ಕೊಂಡಿದ್ದೀನಿ. ಸರಿ. ಮತ್ತೆ ಇದು ಕೊಬ್ಬರಿ ತುರಿ, ಮತ್ತೆ ತುಪ್ಪ, ಇದು ಏಲಕ್ಕಿ ಪೌಡರು, ಇದು ಕಡಲೆ ಪೌಡರು. ಈಗ ಇದನ್ನ ಮಾಡೋದಕ್ಕೆ ಆರಂಭ ಮಾಡ್ಬೋದಾ? ಮಾಡುವ. ಬೇಲೂರಿನಿಂದ ಬಂದಿರೋರು ಅಂತ ಹೇಳಿದ್ರಿ. ಹೌದಾ? ಬೇಲೂರು ಸಿಟಿಯಲ್ಲೇ ಇದ್ದಿದ್ದ ಅಥವಾ? ಇಲ್ಲ, ಹಳ್ಳಿ. ಬೇಲೂರು ಹತ್ರ 16 ಕಿಲೋಮೀಟರ್ ನಮ್ಮೂರಿಗೆ ದಬ್ಬೆ ಅಂತ. ಅಲ್ಲಿ ನಮ್ಮ ತಂದೆ ವ್ಯವಸಾಯ ಮಾಡ್ಕೊಂಡು ಇದ್ರು. ನಾವೆಲ್ಲ ಪೇಟೆನಲ್ಲಿದ್ದು ಓದ್ದೋರು ಸಿಟಿನಲ್ಲಿ. ಓಕೆ. ಸೊ ಸದ್ಯಕ್ಕೆ ಈಗ ಕಬ್ಬಿನ ಹಾಲಿನ ಬರ್ಫಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಬ್ಬಿನ ಹಾಲನ್ನ ಫಸ್ಟ್ ಹಾಕೋಬೇಕು. ಸರಿ. ಇದು ಸುಮಾರು ಎಷ್ಟು ಲೀಟರ್ ಕಬ್ಬಿನ ಹಾಲನ್ನ ತಗೊಂಡ್ರೆ ಈ ಪ್ರಮಾಣಕ್ಕೆ ಬರುತ್ತೆ? ನಾನು 1 ಲೀಟರ್ ಹಾಲನ್ನ ಕುದಿಸ್ಬಿಟ್ಟು ತಗೊಂಡಿದ್ದೀನಿ. 1 ಲೀಟರ್ ಕಬ್ಬಿನ ಹಾಲನ್ನ ಎಷ್ಟು ನಿಮಿಷಗಳ ಕಾಲ ಕುದಿಸಿದ್ರೆ ಈ ರೀತಿ ಆಗುತ್ತೆ?
ಇದು ಸಾಮಾನ್ಯ ಒಂದು 20 ನಿಮಿಷದ ಮೇಲೆ ಬೇಕು ಒಂದು 20 ನಿಮಿಷ. ಹದಕ್ಕೆ ಬರಬೇಕಾದ್ರೆ. ಇದು ಈಗ ಪಾಕ ಬರಬೇಕು ಇನ್ನೊಂದು ಸ್ವಲ್ಪ. ಹ್ಮ್ ಇದನ್ನ ಈ ಉಂಡೆಗಳನ್ನೆಲ್ಲ ಮಾಡ್ತಾರಲ್ಲ ಹ್ಮ್ ಆ ಪಾಕ ಬರಬೇಕಿದು. ಹ್ಮ್ ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಬೇಕು. ಹೌದು. ಇದು ಸ್ವಲ್ಪ ಪಾಕ ಬಂದಮೇಲೆ ಸ್ವಲ್ಪ ಗಟ್ಟಿ ಆಗಬೇಕು. ಆಮೇಲೆ ಇದನ್ನೆಲ್ಲ ನಾವು ಹಾಕಬೇಕು. ನೀವು ಬೇಲೂರಿನಿಂದ ನಿಮ್ಮ ಹಳ್ಳಿಯಿಂದ ಇಲ್ಲಿಗೆ ಬಂದಾಗ ನೀವು ಹಳ್ಳಿ ಪರಿಸರದಿಂದಲೇ ಇಲ್ಲಿಗೆ ಹಳ್ಳಿ ಬಂದಿದ್ರೆ ಪರಿಸರದಿಂದನೇ ಬಹಳ ವ್ಯತ್ಯಾಸ ಏನು ಅನಿಸ್ಲಿಲ್ಲ. ಹೊಂದ್ಕೊಳ್ಳಿಕ್ಕೆ ಈ ಊರಿಗೆ ಹೊಂದ್ಕೊಳ್ಳಕ್ಕೆ ಬಹಳ ಖುಷಿ ಆಯ್ತು. ಹಾಂ. ನಿಮ್ಮ ಬೇಲೂರಿಗೂ ದಬ್ಬೆನಲ್ಲಿ ಇದ್ದಕ್ಕೂ ಇಲ್ಲಿರೋದಕ್ಕಂತೂ ಏನು ವ್ಯತ್ಯಾಸ ಅಂತ ಕಂಡ್ಕೊಳ್ತೀರಾ? ನಮ್ಮದು ಇನ್ನೂ ಸ್ವಲ್ಪ ಇಂಟೀರಿಯರ್ ಅಲ್ಲಿ ಅಂದರೆ ಈಗ ಎಲ್ಲ ಬಸ್ಗಳೆಲ್ಲ ಬರುತ್ತೆ. ಇಲ್ಲಿ ನಮಗಿನ್ನೂ ರೋಡ್ ಸೈಡ್ ಅಂತ ಇದ್ದ ಹಾಗೆ ಇದೆ. ಇದು ತುಂಬ ಹಳ್ಳಿ ಅಂತ ನಮ್ಗೆ ಅನ್ಸಲ್ಲ, ಸಿಟಿಲಿದ್ದಂಗೆ ಆಗಿದೆ ಇಲ್ಲಿ ಪರಿಸರ ಎಲ್ಲ. ಇಲ್ಲಿ ಬಂದಮೇಲೆ ಕೆಲವೊಂದು ಅಡ್ಜಸ್ಟ್ ಆಗೋದು ಇರುತ್ತಲ್ಲ ಅಲ್ಲಿಗೂ ಇಲ್ಲಿಗೂ, ಹಾಗಾಗಿ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ನನಗೆ. ನೀವು ಏನು ಓದಿರೋದು? ನಾನು ಡಿಗ್ರಿ ಆಗಿದೆ. ಡಿಗ್ರಿ ಎಲ್ಲ ಓದಿ ಯೂಶ್ವಲಿ ಏನಾಗುತ್ತೆ ಅಂದರೆ ನಾವೆಲ್ಲ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಸೆಟ್ಲ್ ಆಗಬೇಕು, ಆ ರೀತಿಯಾಗಿ ನಾವೆಲ್ಲ ಯೋಚನೆ ಮಾಡ್ತೀವಿ ಇವತ್ತಿನ ಜನರೇಷನ್. ಹೌದು. ನೀವು ಅಲ್ಲಿಂದ ಇನ್ನು ಹಳ್ಳಿಗೆ ಬಂದಂತಹ ಪ್ರಯತ್ನವನ್ನ ನನಗೆ ಚಿಕ್ಕ ವಯಸ್ಸಿಂದನೂ ಹಳ್ಳಿನಲ್ಲಿ ತುಂಬ ಇಷ್ಟ. ಮತ್ತು ಆ ಕೆಲಸಗಳನ್ನು ಮಾಡೋದಕ್ಕೆ ತುಂಬ ಇಷ್ಟ ಆಯಿತು. ಗಿಡಗಳನ್ನು ಬೆಳೆಸೋದು ಮತ್ತು ತೋಟದಲ್ಲಿ ಅಲ್ಲೆಲ್ಲ ಮಾಡೋದು, ಕೆಲಸಗಳಿಗೆ ಹೋಗೋದು, ಅದೆಲ್ಲ ಇಷ್ಟ ಆಯಿತು. ಈಗ ಇದು ಪಾಕ ಆಗ್ತಾ ಬಂತು. ಇದು ಮಾಮೂಲಿ ಉಂಡೆ ಎಲ್ಲ ಮಾಡಬೇಕಾದ್ರೆ ಮಾಡ್ತೀವಲ್ಲ ಆ ಪಾಕ ಬರಬೇಕು. ಪಾಕ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಒಂಚೂರು ನೀರು ಇಟ್ಕೊಂಡು ಅದಕ್ಕೆ ಇದನ್ನು ಒಂಚೂರು ಹಾಕಿದ್ರೆ ಆವಾಗ ಈ ಉಂಡೆ ಥರ ಬರುತ್ತೆ ಬೆಲ್ಲದ ಪಾಕ. ಚೂರು ಆಗಬೇಕು. ನೀವು ಸಣ್ಣ ವಯಸ್ಸಿನಲ್ಲಿದ್ದಾಗ ಹೌದು, ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಿಸ್ತಾ ಇದ್ರಿ? ಅವಾಗೆಲ್ಲ ನಮ್ಮ ತಾಯಿ ಎಳ್ಳು ಬೆಲ್ಲ ಎಲ್ಲ ಮಾಡಿ ರೆಡಿ ಮಾಡಿಕೊಡೋರು. ಎಲ್ರ ಮನೆಗೂ ಹೋಗಿ ಸಂಕ್ರಾಂತಿ ದಿನ ಎಳ್ಳು ಕೊಟ್ಟು ಬರ್ತಿದ್ವಿ. ಸಾಯಂಕಾಲ ಹೋಗಿ ಹೌದು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಹೌದು ಹೇಳಿ ಅಲ್ಲಿದ್ದು ಮನೆಗಳಿಗೆ ಕೊಟ್ಟು ಬರ್ತಾ ಇದ್ವಿ. ಅವಾಗಿಂತನೂ ಈಗ ಆಚರಣೆ ಜಾಸ್ತಿನೇ ಈಗಿನ ಇದರಲ್ಲಿ. ಅವಾಗಲಿಗಿಂತನೂ ಈಗ ಸಂಭ್ರಮಾಚರಣೆ ತುಂಬಾ ಜಾಸ್ತಿ ಆಗಿದೆ ಅಂತ ಅನಿಸ್ತಿದ್ಯಾ? ಜಾಸ್ತಿ ಆಗಿದೆ. ಯಾವ ರೀತಿಯಾಗಿ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ? ಈಗ ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲೂ ಅವಾಗ ಏನಿತ್ತೋ ಅದರಲ್ಲೇ ಮಾಡ್ತಿದ್ರು. ಇವಾಗ ಹಾಗಲ್ಲ, ಎಲ್ಲವೂ ಜಾಸ್ತಿ ತರೋದು ಆ ಥರ ಎಲ್ಲ. ಮತ್ತು ಸಂಪರ್ಕಗಳು ತುಂಬ ಇಟ್ಕೊಂಡಿರ್ತಾರೆ ಇವಾಗ. ಪಾಕ ಆಗಿದೆ ಅಂತ ಇದೆಲ್ಲ ಹೀಗೆ ಒಟ್ಟಾದರೆ ಇದು ಇದಾಗಿದೆ ಅಂತ ಇನ್ನೊಂಚೂರು ಆಗಬೇಕು. ಈಗ ಒಂದು ಊರಿನಿಂದ ಆಗ ಮನೆಗೆ ಹೋಗಿ ಎಳ್ಳನ್ನ ಬೀರು ಬರ್ತಾ ಇದ್ರು, ಈಗ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಿ ಎಳ್ಳನ್ನು ಬೀರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ರು. ಈಗ ಒಬ್ರು ಮಾಡೋದಕ್ಕಿಂತ ಇನ್ನೊಬ್ರು ಇನ್ನೂ ಚೆನ್ನಾಗಿ ಮಾಡಬೇಕು, ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಮನೋಭಾವ ಇರುತ್ತೆ. ಹೌದು. ಹಾಗಾಗಿ ಅವಾಗ ಏನು ಹಣ್ಣು ಸಿಕ್ತೋ ಅದನ್ನ ಇಟ್ಕೊಂಡು ಹೋಗ್ತಿದ್ವಿ. ಈಗ ಹಾಗಲ್ಲ, ಪೇಟೆಯಲ್ಲಿ ಎಲ್ಲವೂ ಸಿಗುತ್ತೆ. ಎಲ್ಲವನ್ನೂ ತಂದು ಮಾಡೋದ್ರಿಂದ ಒಂದು ಸಂತೋಷ ಇರುತ್ತೆ. ಹೌದು. ಈ ಸಂತೋಷ, ಸಂಭ್ರಮ, ಸಡಗರ ನಿಮ್ಮ ಊರಿನಿಗಿಂತ ನಿಮ್ಮ ಈ ಸೇರಿದ ಮನೆಯಲ್ಲಿ ಬಹಳ ವಿಶೇಷ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತುಂಬು ಕುಟುಂಬದ ಮನೆ. ಈಗ ಪಾಕ ಆಗಿದೆ, ಈಗ ನೋಡಿ ಇದು ಬರ್ತಾ ಇದೆ. ಕೈಯಲ್ಲಿ ನಾವು ಹೀಗೆ ಹೀಗೆ ಮಾಡಿದ್ರೆ ಈಗ ಇದು ನೋಡಿ ಕೈಯಲ್ಲಿ ಹೀಗೆ ತಗೊಳ್ಳೋದಕ್ಕೆ ಬರುತ್ತೆ. ಹೀಗೆ ಇದು ಗಟ್ಟಿ ಆದರೆ ಇದು ಆಗಿದೆ ಅಂತ ಈ ಪಾಕ ಬರಬೇಕು. ಈಗ ಇದಕ್ಕೆ ಒಂದೊಂದನ್ನೇ ಹಾಕ್ತಾ ಬರಬೇಕು. ಇಲ್ಲಿ ಶೇಂಗಾ ಬೀಜ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋದು. ಒಂದು 4 ಚಮಚ ಹಾಕಿದ್ರೆ ಸಾಕು. ಈಗ ಸ್ವಲ್ಪ ಪುಟಾಣಿ ಪೌಡರ್, ಕಡಲೆ ಪುಡಿ ಹಾಕೋತೀನಿ. ಹಸಿದ ಕಡಲೆ ಪುಡಿಯನ್ನು ಹಾಕಬೇಕು. ಹೌದು. ಸ್ವಲ್ಪ ಕೊಬ್ಬರಿ ಹಾಕೋತೀನಿ. ತುರಿದ ಕೊಬ್ಬರಿಯನ್ನು ಸ್ವಲ್ಪ ಹಾಕೋತಿದ್ದೀನಿ ಟೇಸ್ಟ್ಗಾಗಿ. ಇದು ಶರೀರಕ್ಕೆ ತುಂಬ ಒಳ್ಳೆಯದು. ಶೇಂಗಾ ಬೀಜ ಆಗಲಿ ಮತ್ತು ಇದಾಗಲಿ ಎರಡೂ ತುಂಬ ಒಳ್ಳೆಯದು. ಇದು ಏಲಕ್ಕಿ ಪೌಡರು ಒಳ್ಳೆಯ ಪರಿಮಳ ಬರಲಿ ಅಂತ ಇದನ್ನು ಹಾಕ್ತೀವಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ಒಂದು 4 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ
ತುಪ್ಪವನ್ನ ನೋಡ್ತಾ ಇದ್ರೆ ಮನೆಯಲ್ಲೇ ಕಾಸಿ ಆರಿಸಿದ ತುಪ್ಪ ಅಂತ ಕಾಣುತ್ತದೆ. ಹೌದು, ಮನೆ ಇದೆ ಇದು. ಎಲ್ಲವನ್ನ ಹಾಕಿದ ನಂತರ ಎಷ್ಟು ಸಮಯಗಳ ಕಾಲಾವಕಾಶ ಈ ರೀತಿಯ ಮಾಡ್ತಾ ಇರಬೇಕು? ಇದೊಂದು 5 ನಿಮಿಷ 10 ನಿಮಿಷ ಬೇಕಾಗುತ್ತೆ. ಈ ರೀತಿ ಎಷ್ಟು ಸಮಯಗಳ ಮಾಡ್ತಾ ಇರಬೇಕು? ಈಗ ಇದೆಲ್ಲ ಹಾಕೊಂಡ್ಮೇಲೆ ಒಂದು 10 ನಿಮಿಷ ಇದನ್ನ ಕೈ ಆಡ್ತಾ ಇರಬೇಕು. ಯಾಕೆಂದರೆ ಕೆಳಗಡೆ ಇದಾಗಬಾರ್ದು. ಇದು ಬೀಳ್ತಾ ಬರುತ್ತೆ ಪಾತ್ರೆ. ಆವಾಗ ನಾವೊಂದು ತಟ್ಟೆಗೆ ಚೂರು ತುಪ್ಪ ಹಚ್ಚಿ ರೆಡಿ ಮಾಡಿಕೊಂಡು ಅದಕ್ಕೆ ಹಾಕಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ ಆರೋದಕ್ಕೆ. ಆರಿದ್ಮೇಲೆ ಅದನ್ನ ಪೀಸ್ ಮಾಡ್ಕೋಬೋದು. ಆಗ್ತಾ ಬಂತಾ ಮೇಡಮ್? ಆಗ್ತಾ ಬಂದಿದೆ. ಇನ್ನೊಂದು 5 ನಿಮಿಷ ಬೇಕು. ತಟ್ಟೆಗೆ ಒಂಚೂರು ತುಪ್ಪ ಸವರಿ ಇಟ್ಕೋಬೇಕು. ಖಂಡಿತ. ಇಷ್ಟು ತುಪ್ಪ ಹಾಕ್ಲಾ? ಸಾಕಾಗತ್ತಾ? ಸ್ವಲ್ಪ ಸಾಕು. ಇದು ಆಗ್ತಾ ಬಂದಂಗೆ ಇದರದ್ದು ಪರಿಮಳ ಬರುತ್ತೆ. ಆವಾಗ ನಾವು ಇದನ್ನ ಬೇರೆ ತಟ್ಟೆಗೆ ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಹೊತ್ತು ಆಗಬೇಕು ಅಂತ ಕಾಣುತ್ತಲ್ವಾ? ಹೌದು, ಇನ್ನೊಂದು 5 ನಿಮಿಷ ಬೇಕು. ನಿಮ್ಮ ಮನೆಯ ಸಂಭ್ರಮಕ್ಕೂ ಈಗ ಇಲ್ಲಿ ಸೇರಿದಂತಹ ಮನೆಯ ಸಂಭ್ರಮಕ್ಕೂ ವ್ಯತ್ಯಾಸವನ್ನು ಹೇಳ್ತಾ ಇದ್ರಿ ಆಗ. ಹೌದು. ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿಯಾಗಿದೆಯಾ ಸಂಕ್ರಾಂತಿ ಹಬ್ಬ? ಖುಷಿ ಇರುತ್ತೆ. ಮನೇಲಿ ಎಲ್ಲ ಇದ್ದಾರೆ, ಸೊಸೆ ಇದ್ದಾಳೆ, ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಮತ್ತೆ ಸಂಕ್ರಾಂತಿ ಹಬ್ಬದ ಜೊತೆಗೆ ಬರ್ಫಿ ಜೊತೆಗೆ ಬೇರೆ ಬೇರೆ ಯಾವ ಸ್ಪೆಷಲ್ ತಿಂಡಿಗಳನ್ನು ಮಾಡ್ತೀರಾ ನೀವು? ಸಿಹಿ ಪೊಂಗಲ್ ಮಾಡ್ತೀವಿ. ಆಮೇಲೆ ಇನ್ನು ಏನಾದ್ರು ಬೇಕಾಗಿದ್ದನ್ನ ಹೋಳಿಗೆನೋ ಆ ಥರ ಸ್ವೀಟ್ ಮಾಡ್ತೀವಿ. ಸಿಹಿ ಪೊಂಗಲ್ ಜೊತೆಗೆ ಇವತ್ತು ನಮಗೆ ಸಿಹಿಯಾದ ಸವಿಯಾದ ಬರ್ಫಿ ಕೂಡ ತಯಾರು ಮಾಡ್ತಾ ಇದ್ದೀರಿ. ಪರಿಮಳ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಹೌದು, ಹೀಗೆ ಬರ್ತಾ ಇದೆಯಲ್ಲ, ಇದನ್ನ ಹಾಕೊಂಡ್ರೆ ಈ ತಟ್ಟೆಗೆ ಈ ಒಲೆ ಆಫ್ ಮಾಡಿಕೊಂಡು ಈಗ ರೆಡಿಯಾಗಿದೆ ಬರ್ಫಿ. ಇದೊಂದು 10 ನಿಮಿಷ ಬಿಟ್ಟು ಇದನ್ನ ಪೀಸ್ ಮಾಡ್ಬೋದು. ಬರೀ ಪೀಸ್ ಮಾತ್ರ ಮಾಡಕ್ ಸಾಧ್ಯನಾ ಅಥವಾ ಉಂಡೆನೂ ಮಾಡ್ಬೋದಾ? ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಮಾಡ್ಕೋಬಹುದು. ಇದು ಹದ ಅದೇ ರೀತಿ ಇರುತ್ತೆ. ಇದನ್ನ ಉಂಡೆ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಬರ್ಫಿ ಆದ್ರೆ ಒಂದು 10 ನಿಮಿಷ ಬಿಟ್ಟು ಇದನ್ನ ಕಟ್ ಮಾಡ್ಕೋಬಹುದು. ಅಂದ್ರೆ ಯಾವ ರೀತಿ ಡಿಸೈನ್ ಬೇಕಾದ್ರೂ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಈ ಸಂಕ್ರಾಂತಿ ಇದಕ್ಕೆ ವಿಶೇಷವಾಗಿರುತ್ತೆ. ಈಗ ಬರ್ಫಿ ಅಂತೂ ಇನ್ನು ಸದ್ಯದರಲ್ಲೇ ಸವಿಯೋದಕ್ಕೆ ರೆಡಿ ಆಗುತ್ತೆ. ಜೊತೆಗೆ ಆಗ ಸಿಹಿಯಾದ ಪೊಂಗಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದು ಬಿಟ್ಟು ಬೇರೆ ಇನ್ಯಾವ ಖಾದ್ಯವನ್ನ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತೀರಾ ನೀವು? ಸಂಕ್ರಾಂತಿ ಹಬ್ಬದಲ್ಲಿ ಹೋಳಿಗೆ ಮಾಡ್ತೀವಿ ಒಂದೊಂದ್ಸಲಿ. ಮತ್ತೆ ಬೇರೆ ಏನಾದ್ರು ಬರ್ಫಿಗಳು. ಮಲೆನಾಡಿನ ಸ್ಪೆಷಲ್ ಅಂತ ಹೇಳೋದಾದ್ರೆ ಬೇರೆ ಯಾವ್ದಾರ ಖಾದ್ಯಗಳಿದೆಯಾ? ಕಜ್ಜಾಯ ಮಾಡ್ತಾರೆ ಇಲ್ಲಿ, ಸಾಮಾನ್ಯವಾಗಿ ಜಾಸ್ತಿ ಅದನ್ನ ಮಾಡ್ತಾರೆ ಮಲೆನಾಡಿನಲ್ಲಿ. ಈ ಸಂಕ್ರಾಂತಿ ಹಬ್ಬ ಅಂದುಕೊಳ್ಳೆ ಹೌದು, ಬರೀ ಎಳ್ಳು ಬೆಲ್ಲ ಸಾಯಂಕಾಲ ಆದ್ಮೇಲೆ ಎಳ್ಳನ್ನ ಬೀರೋದು ಇಷ್ಟು ಬಿಟ್ಟು ಬೇರೆ ಇನ್ನೇನ ವಿಶೇಷವಾದಂತಹ ಆಚರಣೆ ಈ ಭಾಗದಲ್ಲಿದೆಯಾ? ಇಲ್ಲಿ ಅಷ್ಟೊಂದು ವಿಶೇಷವಾಗಿದ್ದಿಲ್ಲ. ಇಲ್ಲಿ ಸಾಮಾನ್ಯ ಮೈಸೂರು ಬೆಂಗಳೂರು ಕಡೆಗಳಿಗಿಂತ ಇಲ್ಲಿ ಮಲೆನಾಡಿನಲ್ಲಿ ಸಂಕ್ರಾಂತಿ ಇದು ಕಡಿಮೆನೆ. ಅಷ್ಟೊಂದು ಸಂಭ್ರಮ ಇರಲ್ಲ. ಮನೆಯಷ್ಟಕ್ಕೆ ಅವರು ಮಾಡ್ಕೋತಾರೆ ಅಷ್ಟೇನೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಸಾಯಂಕಾಲ ಆದ ನಂತರ ಎಲ್ಲರೂ ಹೋಗಿ ಎಳ್ಳನ್ನ ಬೀರು ಬರೋದು ಸಂಪ್ರದಾಯವಾಗಿ ವಿಶೇಷವಾದಂತಹ ಹಬ್ಬ. ಹೌದೌದು. ಇದರ ಜೊತೆಗೆ ಸಂಕ್ರಾಂತಿ ಅಂದುಕೊಳ್ಳೆ ಬೇಲೂರಿಗೂ ತೀರ್ಥಹಳ್ಳಿಯ ಮಲೆನಾಡಿನ ಈ ಭಾಗಕ್ಕೂ ಬಹಳ ವ್ಯತ್ಯಾಸ ಏನೂ ಇಲ್ಲ ಅಂತ ಹೇಳಿದ್ರಿ. ಆದ್ರೆ ಬೇಲೂರಿನ ಸಂಭ್ರಮಾಚರಣೆ ಹೇಗಿತ್ತು ಅಂತ ನೀವು ಹೇಳಲೇ ಇಲ್ಲ. ಅಲ್ಲಿ ಅವಾಗ ನಮ್ಗೆ ಅಷ್ಟೊಂದು ಇದಿರ್ಲಿಲ್ಲ. ಮತ್ತೆ ನಮ್ಮ ಹಳ್ಳಿನಲ್ಲಿ ಮನೆಗಳು ಕಮ್ಮಿ ಅಲ್ಲಿ. ನಮ್ಮ ಇದ್ರದ್ದು ಎಷ್ಟು ಜನ ಇದ್ರು ಅಷ್ಟು ಮನೆಗೆ ನಮ್ಮ ತಾಯಿ ಮಾಡ್ಕೊಡ್ತಿದ್ರು. ಹೋಗಿ ಎಲ್ಲರೂ ಅದೇ ಒಂದು ಸಂಭ್ರಮ. ಡ್ರೆಸ್ ಮಾಡ್ಕೊಳ್ಳೋದು, ಅವಾಗ ಉದ್ದ ಲಂಗಗಳು ಹಾಕೊಳ್ಳೋದು, ತಗೊಂಡೋಗಿ ಎಲ್ಲರ ಮನೆಗೂ ಕೊಡೋದು, ಅದೆಲ್ಲ ಚೆನ್ನಾಗಿತ್ತು ಒಂಥರ. ಬಹಳ ಖುಷಿಯಾಗಿತ್ತು. ನಾವು 7 ಜನ ಅಕ್ಕ ತಂಗಿರಾದ್ರಿಂದ ತುಂಬಾ ಖುಷಿಯಾಗಿತ್ತು. ಎಲ್ಲರೂ ಒಟ್ಟಿಗೆ ಹೋಗಿ ಮಾಡ್ತಾ ಇದ್ವಿ. ಸಂಭ್ರಮದಿಂದ ಹೌದು, ಆಚರಿಸ್ತಾ ಇದ್ವಿ. ಈಗ ಸಿಹಿಯಾದ ರುಚಿಯಾದ ಬರ್ಫಿ ರೆಡಿ ಆಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಆದ್ರೆ ಇನ್ನೊಂದು ಚೂರ್ ಕೆಲಸ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದೇನು ಅಂತ ಹೇಳ್ಬೋದಾ? ಇದನ್ನ ಈಗ ಪೀಸ್ ಮಾಡಿದ್ರೆ ಹೌದು, ತಿನ್ನೋದಕ್ಕೆ ಸವಿಯಾದ ರುಚಿಯಾದ ಆಹಾ ಅನ್ನುವಂತಹ ಬರ್ಫಿ ರೆಡಿ ಆಗುತ್ತೆ. ಹೌದು.
ಇದು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಮೇಡಮ್. ಹೌದು, ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಆಗಾಗ ಮಾಡ್ಕೊಡ್ತಾ ಇರ್ತೀರಾ ಅಥವಾ ಮನೇನಲ್ಲ? ಈಗೆಲ್ಲ ದೊಡ್ಡವರಾಗಿದ್ದಾರೆ, ಬೇಕಂದಾಗ ಮಾಡೋದು. ನಿಮ್ಮ ಬಳಿ ನಿಮ್ಮ ಮಕ್ಕಳು ಇದನ್ನ ನನಗೆ ಇದು ಬೇಕೇ ಬೇಕು ಅಂತ ಬಹಳ ಫೇವ್ರೇಟ್ ಅಂತ ಯಾರಾದ್ರೂ ಹೇಳಿದಾರ? ಇದನ್ನ ಮಕ್ಕಳುಗಳಿಗೆ ಇದ್ರದ್ದು ಬರ್ಫಿ ನಮ್ಮ ಅಮ್ಮ ಮಾಡ್ತಿದ್ರು, ಆಮೇಲೆ ಅಷ್ಟೊಂದು ಮಾಡಿರ್ಲಿಲ್ಲ. ಈಗ ನಮ್ಮ ವೀಕ್ಷಕರಿಗೋಸ್ಕರ ತೋರಿಸ್ತಾ ಇದ್ದೀನಿ. ಹೌದು, ತೋರಿಸ್ತಾ ಇದ್ದೀನಿ. ಸಂಕ್ರಾಂತಿಯ ಹಬ್ಬದ ವಿಶೇಷ ಸಿಹಿಯಾದ ಬರ್ಫಿ ತಯಾರಾಗಿದೆ. ಆದರೆ ಇದನ್ನ ಸವಿಯೋದಕ್ಕೆ ಮುಂಚೆ ಒಂದು ವಿಶೇಷವಾದ ಕೆಲಸವನ್ನು ನಾವು ಮಾಡಬೇಕೀಗ. ಹೌದು, ಈಗ ಸುಗ್ಗಿಯ ಕಾಲ ಆಗಿರೋದ್ರಿಂದ ಸಂಕ್ರಾಂತಿ ದಿನ ನಾವು ಇಲ್ಲಿ ಬೆಳೆದಂತಹ ಭತ್ತದ ಪೂಜೆ ಮಾಡ್ತೀವಿ. ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ, ಸ್ನೇಹಿತರು ಎಲ್ಲರೂ ಸೇರಿ ದೇವರಿಗೆ ನೈವೇದ್ಯ ಮಾಡಿಕೊಂಡು ಆಮೇಲೆ ಎಲ್ಲರೂ ತಗೋಬೋದು. ಕಬ್ಬಿನ ಹಾಲಿನ ಬರ್ಫಿ ಮಾಡುವ ವಿಧಾನ. ಸುಮಾರು 20 ನಿಮಿಷಗಳ ಕಾಲ ಕುದಿಸಿಟ್ಟುಕೊಂಡಿರುವ 1 ಲೀಟರ್ ಕಬ್ಬಿನ ಹಾಲನ್ನು ಬಾಣಲೆಗೆ ಸುರಿದು ಮತ್ತಷ್ಟು ಕುದಿಸಿ ಪಾಕ ತಯಾರಿಸಿ. ತಣ್ಣೀರಿನೊಳಗೆ ಕುದಿ ಬಂದ ಮಿಶ್ರಣವನ್ನು ಕೆಲವು ಹನಿಗಳಷ್ಟು ಹಾಕಿ ಅದು ಉಂಡೆ ಕಟ್ಟುವ ಹದಕ್ಕೆ ಬಂದರೆ ಪಾಕ ತಯಾರಿದೆ ಎಂದು ತಿಳಿಯಬಹುದು. ಇದಕ್ಕೆ 4 ಚಮಚ ಶೇಂಗಾ ತರಿ, 4 ಚಮಚ ಹುರಿಗಡಲೆ ಪುಡಿ, ಸ್ವಲ್ಪ ತುರಿದ ಕೊಬ್ಬರಿ, ಸ್ವಲ್ಪ ಏಲಕ್ಕಿ ಪುಡಿ, 4 ಚಮಚ ತುಪ್ಪ ಹಾಕಿ ಎಲ್ಲವೂ ಚೆನ್ನಾಗಿ ಹೊಂದಿಕೊಂಡು ಗಟ್ಟಿ ಹದ ಬರುವ ತನಕ ಕೂಡಿಸುತ್ತಲೇ ಇರಿ. ಪಾಕದ ಘಮ ಬಂದು ಮಿಶ್ರಣ ತಳ ಬಿಡುವ ಹಂತದಲ್ಲಿ ತಟ್ಟೆಗೆ ತುಪ್ಪ ಸವರಿ ಬರ್ಫಿ ಮಿಶ್ರಣವನ್ನು ಸುರಿದು 10 ರಿಂದ 15 ನಿಮಿಷಗಳ ಕಾಲ ತಣಿಯಲು ಬಿಡಿ. ನಂತರ ಬೇಕಾದ ಆಕಾರಕ್ಕೆ ಕತ್ತರಿಸಿ ಕಬ್ಬಿನ ಹಾಲಿನ ಬರ್ಫಿ ಎಳ್ಳು ಬೆಲ್ಲದ ಜೊತೆಗೆ ಸವಿಯಲು ಕೊಡಿ. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾ ಇದೆ ಭತ್ತಕ್ಕೆ. ಹಾಗೆ ಮತ್ತು ಮಗುಗೆ ಈ ಎಳ್ಳು ಬೆಲ್ಲ ಕಬ್ಬು ಎಲ್ಲವೂ ಅದಕ್ಕೆ ತನಿ ಎರಿತೀವಿ, ಮಕ್ಕಳುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ, ಅವರೆಲ್ಲರೂ ಸೇರಿ ಈಗ ಶುರು ಮಾಡ್ತಾರೆ ಪೂಜೆ. ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ದನ ದೀಪೋ ಹರತು ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವ್ರಿಗೆ ನೈವೇದ್ಯ ಮಾಡ್ಕೊತಾರೆ. ವಿಮಲಕ್ಕ ನಮಗೆ ಕಬ್ಬಿನ ಹಾಲಿನ ಬರ್ಫಿ ಮಾಡಿ ತಂದಿದ್ದಾರೆ. ದೇವರಿಗೆ ಗಣಪತಿಗೆ ನಿವೇದಿಸಿ ನಾವು ಬೆಳೆದಂತಹ ಭತ್ತನ ಇವತ್ತು ರಾಶಿ ಪೂಜೆ ಮಾಡಿ ನಾವೆಲ್ಲ ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸೋಣ ನಾವೆಲ್ಲ ಸೇರ್ಕೊಂಡು. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ. ಸಕಲ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ, ದುಡಿಯಲು ಹಚ್ಚಿತು ದಿನವೆಲ್ಲ. ಬಂದಿತು ಹಿಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ. ಸಗ್ಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದೆಯ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ. ಕುಂಕುಮಾಂಕಿತೆ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಳುತ್ತಾಲೆ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳುತ್ತಾಲೆ ನಾನೆದ್ದು ಯಾರ್ಯಾರ ನೆನೆಯಾಲೆ. ಎಳ್ಳು ಜೀರಿಗೆ ಬೆಳೆಯೋ
ತಾಯಿ ಎದ್ದೊಂದು ಗಳಿಗೆ ನೆನೆದೇನಾ ಎದ್ದೊಂದು ಗಳಿಗೆ ನೆನೆದೇನಾ ಎದ್ದೊಂದು ಗಳಿಗೆ ನೆನೆದೇನಾ. ಮಲೆನಾಡಿನ ಈ ಹಸಿರಿನ ಪರಿಸರದಲ್ಲಿ ಸುಗ್ರಿಯ ಸಂಭ್ರಮವನ್ನು ನೋಡಿದ್ವಿ. ನಿಮ್ಮ ಮನೆಯವರೆಲ್ಲ ಸೇರಿ ಬಹಳ ಅದ್ಭುತವಾಗಿ ಸಂಕ್ರಾಂತಿಯ ಹಬ್ಬವನ್ನು ವಿಶೇಷವಾದಂತಹ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಸಂಭ್ರಮಿಸಿದ್ದೀರಿ. ಬಹಳ ಖುಷಿಯಾಯಿತು, ಬಹಳ ಸಂತೋಷ ಆಯಿತು, ವಿಶೇಷವಾಗಿತ್ತು. ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸಂಕ್ರಾಂತಿಯ ಹಬ್ಬದ ವಿಶೇಷವಾಗಿ ನಿಮಗೆ ಸ್ವೀಟನ್ನು ಕೊಡ್ತಾಯಿದ್ವಿ. ಧನ್ಯವಾದಗಳು. ನಾನು ಆಗಲೇ ಹೇಳಿದೆ, ತುಪ್ಪದ ಘಮ ಆಗಲೇ ಪರಿಮಳ ತುಂಬ ಅದ್ಭುತವಾಗಿ ಬರ್ತಾ ಇತ್ತು. ಅಯ್ಯೋ, ನಾನು ಇನ್ನೂ ತಿನ್ನಕ್ಕಾಗ್ತಿಲ್ವಲ್ಲ ಅಂತ ಬಹಳ ಯೋಚನೆ ಆಗಿತ್ತು. ಈಗ ತಿಂದು ಇದು ಹೇಗಿದೆ ಅನ್ನೋದನ್ನ ಖಂಡಿತ ಹೇಳ್ತೀನಿ. ತುಪ್ಪದ ಘಮ, ಆ ಕಬ್ಬಿನ ಹಾಲಿನ ವಿಶೇಷವಾದ ಬರ್ಫಿ ಸೂಪರ್ ಆಗಿದೆ, ಸಖತ್ತಾಗಿದೆ ಮೇಡಮ್. ಬಹಳ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ನೀವು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷವಾದಂತಹ ಖಾದ್ಯವನ್ನು ಪರಿಚಯ ಮಾಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನೀವು ಇಲ್ಲಿ ಬಂದು ನಮ್ಮನ್ನು ಸಂದರ್ಶಿಸಿದ್ದಕ್ಕೆ ಧನ್ಯವಾದಗಳು. ಎಳುತ್ತಾಲೆ ನಾನೆದ್ದು ಯಾರ್ಯಾರ ನೆನೆಯಾಲೆ ಎಳುತ್ತಾಲೆ ನಾನೆದ್ದು ಯಾರ್ಯಾರ ನೆನೆಯಾಲೆ ಎಳ್ಳು ಜೀರಿಗೆ ಬೆಳೆಯೋಳ ಮೂತಾಯಿ ಎದ್ದೊಂದು ಗಳಿಗೆ ನೆನೆದೇನಾ ಎದ್ದೊಂದು ಗಳಿಗೆ ನೆನೆದೇನಾ ಎದ್ದೊಂದು ಗಳಿಗೆ ನೆನೆದೇನಾ.